ಕುಮಾರಸ್ವಾಮಿ ಏನ್ ಸಾಚನ? ಇವ್ರೇನ್ ಸಾಚನ? ನನ್ನ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ. ಅವ್ರ ತಾಕತ್ ಏನಿದೆ ಅದನ್ನೆಲ್ಲ ಮಾಡ್ತಾರೆ. ಬಿಜೆಪಿ ಬಂಡವಾಳ ಬಿಚ್ಚಿಡ್ತೀನಿ ಎಂದಿದ್ದಕ್ಕೆ ಎಸ್.ಟಿ. ಸೋಮಶೇಖರ್. ನಾನೇನ್ ಪಾಕಿಸ್ತಾನದಲ್ಲಿ ಇದ್ದೀನ ಇವ್ರೇನ್ ಎದುರಿಸಕ್ಕೆ? ಒಂದೊಂದೇ ತೆಗಿತೀನಿ ನಾನು. ಬಿಜೆಪಿ ಎಂಎಲ್ಎ ಎಸ್.ಟಿ. ಸೋಮಶೇಖರ್ ಅವರು ಸ್ವಪಕ್ಷದ ನಾಯಕರ ವಿರುದ್ಧವೇ ರೊಚ್ಚಿಗೆದ್ದಿದ್ದಾರೆ. ಇವತ್ತು ಎಸ್.ಟಿ. ಸೋಮಶೇಖರ್ ಅವರು ಕೇಳಿರೋ ಒಂದೊಂದು ಪ್ರಶ್ನೆ ಬಿಜೆಪಿ ಬುಡವನ್ನೇ ಗಡಗಡ ಅಲುಗಾಡಿಸುತ್ತಿದೆ. ಕುಮಾರಸ್ವಾಮಿ ಅವಕಾಶವಾದಿತನವನ್ನು ಬಿಚ್ಚಿಟ್ಟಿದೆ. ಹಾಗಾದ್ರೆ ಎಸ್.ಟಿ. ಸೋಮಶೇಖರ್ ಅವರು ಕುಮಾರಸ್ವಾಮಿ ಏನ್ ಸಾಚನ ಅಂತೇಳಿ ಕೇಳಿದ್ದಕ್ಕೆ ಬಿಜೆಪಿಯ ಯಾವ್ಯಾವ ಬಂಡವಾಳ ಬಿಚ್ಚಿಟ್ಟಿದ್ದಾರೆ ಗೊತ್ತಾ? ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ಎಸ್.ಟಿ. ಸೋಮಶೇಖರ್ ಯಶವಂತಪುರ ಬಿಜೆಪಿ ಶಾಸಕ. ಆದ್ರೆ ಇವರು ಹೆಚ್ಚಾಗಿ ಕಾಂಗ್ರೆಸ್ ನಾಯಕರ ಜೊತೆ ಗುರುತಿಸಿಕೊಂಡಿದ್ದಾರೆ. ಇತ್ತೀಚೆಗೆ ನಡೆದ ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಮತ ಹಾಕಿದ್ದಾರೆ ಅನ್ನೋ ಮಾತುಗಳು ಇವೆ. ಹೀಗಾಗಿ ಎಸ್.ಟಿ. ಸೋಮಶೇಖರ್ ಅವರ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವುದಾಗಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿ.ವೈ. ವಿಜಯೇಂದ್ರ ಹೇಳಿದ್ದಾರೆ. ಇದಕ್ಕೆ ಬಿಜೆಪಿ ಶಾಸಕ ಎಸ್.ಟಿ. ಸೋಮಶೇಖರ್ ಕೊಟ್ಟ ತಿರುಗೇಟು ಹೇಗಿದೆ ಗೊತ್ತಾ? ಅನರ್ಹ ಮಾಡಬಹುದು, ಪಾರ್ಟಿನ್ ಆಗಬಹುದು, ಅವ್ರ ತಾಕತ್ ಏನಿದೆ ಅದನ್ನೆಲ್ಲ ಮಾಡಿ. ನಾನೇನ್ ಪಾಕಿಸ್ತಾನದಲ್ಲಿ ಇದ್ದೀನ ಇವ್ರೇನ್ ಎದುರಿಸಕ್ಕೆ? ಯಾವ ಮಗನು ಇನ್ನೂ ಹುಟ್ಟಿಲ್ಲ ನನ್ನ ಎದುರಿಸಕ್ಕೆ. ಇವ್ರಂಗೆ ಇಲ್ಲಿಗಲ್ ಏನಿಲ್ಲ. ನಾನು ಸ್ಟ್ರೈಟ್ ಇದ್ದೀನಿ. ಏನ್ ಮಾಡ್ತಾರೆ ಎದುರಿಸ ನೋಡ್ದ, ತಾಕತ್ತಿದೆ ಎದುರಿಸ್ಲಿ. ನನ್ನ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ, ನನ್ನ ಎದುರುಗಡೆ ಪ್ರತಿಭಟನೆ ಮಾಡ್ಲಿ. ಒಂದೊಂದೇ ತೆಗಿತೀನಿ ನಾನು. ಕೇಳಿದ್ರಲ್ವಾ ಎಸ್.ಟಿ. ಸೋಮಶೇಖರ್ ಹೇಳಿದ್ದನ್ನ? ನಾನೇನು ಅವ್ರ ತರ ಇಲ್ಲಿಗಲ್ ಅಲ್ಲ, ನನ್ನ ಹೆದರಿಸಲಿ ನೋಡೋಣ, ನಾನು ಅವರದ್ದು ಒಂದೊಂದೇ ತೆಗಿತೀನಿ ಅಂತಿದ್ದಾರೆ. ಅಷ್ಟೇ ಅಲ್ಲ, ಬಿ.ಎಸ್. ಯಡಿಯೂರಪ್ಪನವರನ್ನ ಯಾರ್ಯಾರು ಕೆಳಗಿಳಿಸಿದ್ರು ಅನ್ನೋದು ನನಗೂ ಗೊತ್ತಿದೆ. ಅವರು ಸುಮ್ಮನಿದ್ರೆ ನಾನು ಸುಮ್ಮನಿರ್ತೀನಿ, ಇಲ್ಲ ಅಂದ್ರೆ ನಾನು ಬಿಚ್ಚಿಡ್ತೀನಿ ಅಂತೇಳಿ ಎಸ್.ಟಿ. ಸೋಮಶೇಖರ್ ವಾಗ್ದಾಳಿ ನಡೆಸಿದ್ದಾರೆ. ಅವರು ಸುಮ್ಮನಿದ್ರೆ ನಾನು ಸುಮ್ಮನಿರ್ತೀನಿ. 3 ವರ್ಷದಲ್ಲಿ ಇವ್ರ ಆಟಗಳೆಲ್ಲ ನಾನು ಕೂಡ ಯಡಿಯೂರಪ್ಪನ 6 ತಿಂಗಳು ಹಿಂದೆನೆ ಯಾರೆಲ್ಲ ಕರೆಸಿ ನನ್ನ ಮಾತಾಡಿದ್ರು, ಯಡಿಯೂರಪ್ಪನ 100% ಇಳಿಸ್ತೀನಿ ಅಂತ ಯಾರು ಹೇಳಿದ್ರು, ಅವೆಲ್ಲ ಸಾಕ್ಷಿ ಸಮೇತ ನಾನು ಹೇಳ್ಬೇಕಾಗ್ತದೆ. ನಾನು ಇದುವರೆಗೂ ಆ ತರ ಪಾಲಿಟಿಕ್ಸ್ ಮಾಡ್ಲಿಕ್ಕೆ ಹೋಗ್ಲಿಲ್ಲ, ಸ್ಟ್ರೈಟ್ ಇದ್ದೀನಿ. ಅವರು ಈ ತರ ಇಲ್ಲಿಗೆ ಪಲ್ಲಿಗೆ ಇಲ್ದೇ ಇರೋದೆಲ್ಲ ಹೇಳಕ್ ಹೋದ್ರೆ ತಾಯಿಗೆ ದ್ರೋಹ ಮಾಡಿದ್ರು, ಅದು ಮಾಡಿದ್ರು ಅಂತಂದ್ರೆ ಇವ್ರು ಯಾರ್ಯಾರಿಗೆ ಏನೇನು ದ್ರೋಹ ಮಾಡಿದ್ದಾರೆ ಎಲ್ಲ ಮಾಹಿತಿ ಇದೆ. ಇನ್ನು ರಾಜ್ಯಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕಿದ್ರ ಅಂತ ಕೇಳಿದ್ದಕ್ಕೆ ಎಸ್.ಟಿ. ಸೋಮಶೇಖರ್ ಅವರು ಕೊಟ್ಟ ಖಡಕ್ ಆನ್ಸರ್ ಹೇಗಿತ್ತು ಗೊತ್ತಾ? ಹೌದು, ಮಾಡಿದೀನಿ. ಏನ್ರಿ ಇವಾಗ ಮಾಡಿದೀನಿ, ಮಾಡಿ ಇವ್ರು ಏನ್ ತಾಕತ್ ಏನಿದೆ ಕ್ರಮ ಕೈಗೊಳ್ಳಿ ನನ್ನ ವಿರುದ್ಧ. ಮಾಡಿದೀನಿ, ಏನ್ ತಪ್ಪೇನಿದೆ ಈಗ? ಎಸ್ ಮಾಡಿದೀನಿ, ಡಾನ್ ಇಟ್. ಏನ್ ಇವಾಗ ಬಿಡಿ, ಮತ್ತೆ ಯಾಕೆ ಪದೇ ಅದನ್ನೇ ಕೇಳ್ತೀರಿ? ಏನ್ ಮಾಡ್ತಾರೆ ಮಾಡ್ಲಿ, ಅವ್ರು ಸ್ವತಂತ್ರರಿದ್ದಾರೆ. ಅದ್ಯಾವುದಕ್ಕೂ ಎದುರು ಮನುಷ್ಯ ಅಲ್ಲ. 20 ವರ್ಷ 25 ವರ್ಷ ಆಯ್ತು ನಾನು ರಾಜಕೀಯದಲ್ಲಿ ಇದ್ದೇನೆ. ಇನ್ನ ವಿಪ್ ಉಲ್ಲಂಘಿಸಿದ್ದು ತಪ್ಪು ಅನ್ನೋದಾದ್ರೆ ಹಿಮಾಚಲ ಪ್ರದೇಶದಲ್ಲಿ ಅಲ್ಲಿನ ಕಾಂಗ್ರೆಸ್ ಉಲ್ಲಂಘಿಸಿಲ್ವಾ? ನಾನು ಈ ಹಿಂದೆ ಕಾಂಗ್ರೆಸ್ ನಲ್ಲಿ ಗೆದ್ದು ಆಪರೇಷನ್ ಕಮಲದ ಮೂಲಕ ಬಿಜೆಪಿಗೆ ಬಂದಿರ್ಲಿಲ್ವಾ? ಆಗ ಯಶವಂತಪುರ ಕ್ಷೇತ್ರಕ್ಕೆ ಅನ್ಯಾಯವಾಗಿರ್ಲಿಲ್ವಾ ಅಂತೇಳಿ ಎಸ್.ಟಿ. ಸೋಮಶೇಖರ್ ಖಡಕ್ ಪ್ರಶ್ನೆ ಕೇಳಿದ್ದಾರೆ. ಪ್ರಜಾಪ್ರಭುತ್ವದಲ್ಲಿ ಕೊಟ್ಟಿರ್ತಕ್ಕಂತ ಒಂದು ಆದೇಶ, ಆತ್ಮಸಾಕ್ಷಿ ಗುಣವಾಗಿ ಮತ ಹಾಕಬೇಕು ಅಂತಕ್ಕಂಥದ್ದು. ಇದೇ ಬಿಜೆಪಿಯವರು ಕಾಂಗ್ರೆಸ್ ಮೇಲೆ ಕೊಟ್ಟಿಲ್ವಾ? ವಿಪ್ ಇಶ್ಯೂ ಮಾಡಿದ್ದಾರೆ ಅಂತೇಳಿ ಹಿಮಾಚಲ ಪ್ರದೇಶದಲ್ಲಿ ಎಷ್ಟು ಜನ ಬಿಜೆಪಿ ಓಟ್ ಹಾಕ್ಲಿಲ್ಲ? ಅಲ್ಲಿ ಇಲ್ಗೊಂದ್ ನ್ಯಾಯ ಅಲ್ಗೊಂದ್ ನ್ಯಾಯ. ನಾವೆಲ್ಲ 17 ಜನ ಬಿಜೆಪಿಗೆ ಬಂದವಲ್ಲ. ನಾನು ಕಾಂಗ್ರೆಸ್ ಅಲ್ಲಿ ಗೆದ್ದಿರ್ಲಿಲ್ವಾಗ? ಕಾಂಗ್ರೆಸ್ ಅಲ್ಲಿ ಗೆದ್ದಿದ್ದೆ ತಾನೆ ನಾವು. ಕಾಂಗ್ರೆಸ್ಗೆ ರಾಜೀನಾಮೆ ಕೊಟ್ಟು ತಾನೆ ಬಂದದ್ದು. ಆಗ ಯಶವಂತಪುರ ಕ್ಷೇತ್ರಕ್ಕೆ ಅನ್ಯಾಯ ಆಗಿರ್ಲಿಲ್ವಾ? ಈ ಬಿಜೆಪಿ ಗೆದ್ದು ನಾನು ರಾಜೀನಾಮೆ ಕೊಟ್ಟಿದ್ದೇನೆ. ಕೋರ್ಟ್ ಆದೇಶ, ಆತ್ಮಸಾಕ್ಷಿ ಮತ ಅವ್ರು ಯಾರಿಗ ಬೇಕಾದ್ರೆ. ಇನ್ನ ಎಸ್.ಟಿ. ಸೋಮಶೇಖರ್ ಕಾಂಗ್ರೆಸ್ಗೆ ಮತ ಹಾಕಿ ಜೆಡಿಎಸ್ಗೆ ದ್ರೋಹ ಮಾಡಿದ್ರು ಅನ್ನೋದಾದ್ರೆ ಬಿಜೆಪಿಯ ಅಭ್ಯರ್ಥಿಗೆ 45 ಮತ ಬೇಕಾಗಿತ್ತು. ಆದ್ರೆ ಬಿಜೆಪಿಯವರು 47 ಮತ ಹಾಕಿದ್ರು. ಹಾಗಾದ್ರೆ ಬಿಜೆಪಿಯವರು ಮೈತ್ರಿ ಪಕ್ಷ ಜೆಡಿಎಸ್ಗೆ ದ್ರೋಹ ಮಾಡಿಲ್ವಾ? ಅದು ದ್ರೋಹ ಆಗೋದಿಲ್ವಾ ಅಂತೇಳಿ ಎಸ್.ಟಿ. ಸೋಮಶೇಖರ್ ಪ್ರಶ್ನೆ ಮಾಡಿದ್ದಾರೆ. 47 ಜನ ಬಿಜೆಪಿ ಅಭ್ಯರ್ಥಿಗೆ ಬಂದಿದೆ. ನಾನು ಹೆಬ್ಬಾರ್ ಹಾಕಿದ್ರು ಅಂತ ಇಟ್ಕೊಳ್ಳಿ, 49 ಜೆಡಿಎಸ್ಗೆ ಮಾಡಿದಂತೇನು ಇವರು ದ್ರೋಹ ಅಲ್ವಾ? MLC ಚುನಾವಣೆಯಲ್ಲಿ ಓಪನ್ ಆಗಿ ಸ್ಟೇಟ್ಮೆಂಟ್ ಮಾಡಿದ್ರೆ ಏನ್ ಮಾಡಿದ್ರು? ಅಪವಿತ್ರ ಮೈತ್ರಿ ರೀ. ಏನು ಮೋದಿ ತಕ್ಕ ಹೋಗಿ ಕೈಯೋ ಕಾಲ ಕಟ್ಕೊಂಡು ಇಲ್ಲೇನು MP ಎಲೆಕ್ಷನ್ಗೆ ಚುನಾವಣೆಗೆ ಇರೋದು, ಈ ರಾಜ್ಯಸಭಾ ಚುನಾವಣೆಗೆ ಅಲ್ಲ. ಅವರು JDS ಅರ್ಥವಾಗಬೇಕು. ಕುಮಾರಸ್ವಾಮಿಗೆ ನನ್ನ ವಿರುದ್ಧ ಮಾತನಾಡ್ತಕ್ಕಂಥದ್ದಲ್ಲ. ಆತ್ಮಸಾಕ್ಷಿ ಕುಮಾರಸ್ವಾಮಿ ನನಗೆ ಹೇಳ್ಕೊಡ್ಬೇಕಾದಂತ ಅವಶ್ಯಕತೆ ಇಲ್ಲ. ಅವ್ರ ತಟ್ಟ ಹೆಗಣ ಬಿದ್ದಿದೆ. ಯಾರೇನೇನು ಮಾಡಿದ್ರೆ ಗೊತ್ತಿಲ್ಲ, ನನಗೂ ಮಾಡ್ತೀನಿ, ನನ್ನ ರಾಜಕಾರಣ. ಹೀಗೆ ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿರೋ ಎಸ್.ಟಿ. ಸೋಮಶೇಖರ್ ಅವರು ಮೊನ್ನೆ ಎಸ್.ಟಿ. ಸೋಮಶೇಖರ್ ಅವಕಾಶವಾದಿ ಅಂತ ಹೇಳಿದ್ದ ಕುಮಾರಸ್ವಾಮಿ ವಿರುದ್ಧ ಕೆಂಡ ಕಾರಿದ್ದಾರೆ. ಕುಮಾರಸ್ವಾಮಿ ಏನ್ ಸಾಚನ ಅಂತೇಳಿ ಖಡಕ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಒಬ್ರು ಒಂದ್ ನಿಮಿಷ ತಾಳ್ರಿ. ಹೌದು, ಇವ್ರ ಅವಕಾಶ ಇವ್ರು ಇಲ್ವಾ? ಇವ್ರೇನ್ ಸಾಚನ? ಇವ್ರ ಅವಕಾಶವಾದಿ ಇಲ್ವಾ? 37 ಜನ ಕಾಂಗ್ರೆಸ್ JDS ಇದ್ದಾಗ 77 ಜನ ಕಾಂಗ್ರೆಸ್ ಇರ್ಲಿಲ್ವಾ? ಇವ್ರು ಮುಖ್ಯಮಂತ್ರಿ ಮಾಡ್ಲಿಲ್ವಾ? ಯಾಕೆ ಮಾಡಿದ್ರು? ಇವ್ರ ಅವಕಾಶವಾದಿ ಅಲ್ವಾ? ನನಗೆ ಮ್ಯಾಂಡೇಟ್ ಇಲ್ಲಪ್ಪ, ನನ್ನ ಸರ್ಕಾರ ಹೋಗುದಿಲ್ಲ ಅಂತ ಹೇಳ್ಬೇಕಾಯ್ತು. ಇವ್ರು ಮುಖ್ಯಮಂತ್ರಿ ಆಗೋ ಗಂಟೆ ಒಂದು, ಮುಖ್ಯಮಂತ್ರಿ ಆದ್ಮೇಲೆ ಅಂತ. ಹೀಗೆ ಕುಮಾರಸ್ವಾಮಿ ಏನ್ ಸಾಚನ? ನನ್ನ ತಂಟೆಗೆ ಬಂದ್ರೆ ಸುಮ್ಮನಿರಲ್ಲ, ಬಿಜೆಪಿ ಮತ್ತು ಜೆಡಿಎಸ್ ನಾಯಕರ ಬಂಡವಾಳ ಬಿಚ್ಚಿಡ್ತೀನಿ ಅಂತೇಳಿ ಎಸ್.ಟಿ. ಸೋಮಶೇಖರ್ ಕಿಡಿಕಾರಿದ್ದಾರೆ. ಹಾಗಾದ್ರೆ ಎಸ್.ಟಿ. ಸೋಮಶೇಖರ್ ಅವರ ಈ ವಾಗ್ದಾಳಿಯ ಬಗ್ಗೆ ನೀವೇನಂತೀರಾ? ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ನಿಜಕ್ಕೂ ಅವಕಾಶವಾದಿನ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.